ಅವಾಗ ನಿಜವಾಗ್ಲೂ ಇಷ್ಟವಿಲ್ಲದೆ ಹೋದೆ. ಸರಿ ಏನೋ ಮಾಡ್ತಾರೆ ಅಂತ. ಸರಿ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಮಾಡಿದೆ, ಸರಿ ಲೆಟರ್ ಬರೋದು ಓದ್ತಿದ್ದೆ, ಇದು ಮಾಡಿದೆ. ಸರಿ ಏನೋ 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಆ ಥರ ಒಂದು ವಾರ ಮಾಡಿದೆ. ಅದಾದಮೇಲೆ ಒಂದಿನ ಅವರು ರಾಜಾರಾವ್ ಅಂಕಲ್ ಕರೆದ್ಬಿಟ್ಟು ಅವ್ರ ಆಫೀಸಲ್ಲಿ ಕೂತ್ಕೊಂಡು ತಗೊಮ್ಮ ನಿನ್ನ ಪೇಮೆಂಟು ಅಂತ ಕೊಟ್ಟರು. ಲೈಕ್ ಇದ್ರ ಬಗ್ಗೆ ನಂಗೆ ಯಾರೂ ಹೇಳಿರಲಿಲ್ಲ. ಆವಾಗ ಮನೇಲಿ ಎಂಥ ಪರಿಸ್ಥಿತಿ ಅಂದರೆ ಅಪ್ಪಂಗೆ ಕೆಲಸ ಇರಲಿಲ್ಲ. ಸೊ ಅಣ್ಣ ನನಗಿನ್ನ 3 ವರ್ಷ ದೊಡ್ಡವನಷ್ಟೆ. ನನಗೆ ಅವಾಗಿನ್ನೂ 10th ಮುಗಿಸಿ PUಗೆ ಹೋಗೋಕ್ಕೂ ಮುಂಚೆ ಇತ್ತು ಆ ಟೈಮಲ್ಲಿ. ಸೊ 16 ವರ್ಷ. ಸೊ ಅವಾಗ ನನಗೆ ನಿಜವಾಗ್ಲೂ ಅವರು ಪೇಮೆಂಟ್ ಅಂತ ಕೊಟ್ಟಾಗ ಒಂದು ಎಪಿಸೋಡ್ಗೆ ಸುಬ್ಬು 750 ರೂಪಾಯಿ. ಆಗಿನ ಕಾಲಕ್ಕೆ ತುಂಬ ದೊಡ್ಡದು. ಹಾಂ, ಆ ಥರ ದಿನಕ್ಕೆ 6 ಎಪಿಸೋಡ್ ಮಾಡ್ತಾ ಇದ್ವಿ. ಸೊ ದಿನಕ್ಕೆ 6 ಎಪಿಸೋಡು ಅಂದರೆ 1 ವಾರ ನನಗೆ ಪೇಮೆಂಟ್ ಕೊಟ್ಟಿದ್ದು. ನನಗೆ ಅವ್ರು ಕೊಟ್ಟ ತಕ್ಷಣ ಅಂಕಲ್ ಇದ್ರ ಬಗ್ಗೆ ನಂಗೇನೋ ನೀವು ಹೇಳಿರ್ಲಿಲ್ವಲ್ಲ, ಅಪ್ಪಂಗೇನೋ ಹೇಳಿರ್ಲಿಲ್ವಲ್ಲ ಅಂದೆ. ಇಲ್ಲಮ್ಮ ನಾವು ಈ ಥರನೇ ನಿಂಗೆ ಗೊತ್ತಿಲ್ಲ, ಬಟ್ ನಾವು ಬಂದವ್ರಿಗೆ ನಮ್ಮ ಕೈಲಾಗಿದ್ದು ನಾವು ಕೊಡ್ತೀವಿ. ನೀನು ಮಾತಾಡೋ ಶೈಲಿ, ನಿನ್ನ ಎಕ್ಸ್ಪ್ರೆಷನ್ಸ್ ಎಲ್ಲ ನನಗೆ ಇಷ್ಟ ಆಯಿತು, ಅದಕ್ಕೆ ನಾವು ಬೇರೆಯವ್ರು ಯಾರಿಗೂ ಇಷ್ಟು ಕೊಟ್ಟಿಲ್ಲ, ನಿನಗೆ ಫಸ್ಟ್ ಟೈಮ್ ಇಷ್ಟು ಕೊಡ್ತಾ ಇರೋದು. ಸುಬ್ಬು ನಾನು ಅದನ್ನು ಇಟ್ಕೊಂಡು ಹೆಂಗಾಗೋಯ್ತು ಅಂದರೆ ಗೊತ್ತಾ ಸುಬ್ಬು, ನನಗೆ ಇದನ್ನು ಪೇ ಮಾಡ್ತಾರಾ, ಇದು ನಂಗೆ ಹೊಸದು ಇಂಡಸ್ಟ್ರಿ, ನನಗೆ ಯಾರೂ ಪರಿಚಯ ಇಲ್ಲ, ಮುಂಚಿಂದ ನನ್ನ ಇಂಡಸ್ಟ್ರಿ ಬಗ್ಗೆ ಗೊತ್ತೂ ಇಲ್ಲ, ಏನೂ ಗೊತ್ತಿಲ್ಲ. ಆಮೇಲೆ ಅಪ್ಪ ಅಮ್ಮನ ಮನೇಲಿ ತುಂಬ ಕನ್ಸರ್ವೇಟಿವ್ ಆ್ಯಂಡ್ ತುಂಬ ಒಂಥರ ಆರ್ಥೋಡಾಕ್ಸ್ ಫ್ಯಾಮಿಲಿ. ಸಡನ್ನಾಗಿ ಇಲ್ಲಿ ಬಂದು, ಯಾಕಂದರೆ ಅಪ್ಪ ಅಮ್ಮಂಗೆ ನಾನು ನಿರೂಪಣೆ ಮಾಡ್ತೀನಿ ಅನ್ನೋದು ಇದ್ದಿದ್ರೆ ಅವ್ರಿಗೆ ತುಂಬ ಅಪೋಸಿಷನ್ ಬಂದಿತ್ತು. ಏನೋ ಮಗಳನ್ನೇ ಈ ಫೀಲ್ಡ್ ಗೊತ್ತಲ್ಲ, ಸೋನ್ಸ ಬ್ಲಾ 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 ಅಂದ್ಕೊಂಡು ಅದು ಹೆದರಿಕೆ ಇದು ಬಂತು. ಬಟ್ ಇವಾಗ ನಂಗೆ ಇದ್ರ ಅವಶ್ಯಕತೆ ಇದೆ, ಅಪ್ಪನ ಕೆಲಸ ಇಲ್ಲ. ಅಲ್ಲಿ ನನಗೆ ಏನು ಅನಿಸ್ತು ಅಂದರೆ, ನಾನು ರಾಯರ ಹತ್ರ ಹೋಗಿದ್ದು, ಅಮ್ಮ ಬೇಡ ಅಂದಿದ್ದೆ ಏರ್ ಹಾಸ್ಟೆಸ್ಗೆ, ನಾನು ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದು ನನಗೆ ಇಮ್ಮಿಡಿಯೇಟ್ ಕಾಲ್ ಬಂದಿದ್ದು. ಮೇ ಬಿ ಇದೆಲ್ಲನೂ ಕನೆಕ್ಟಿವಿಟಿ ಅವ್ರದ್ದೇ ಇಲ್ಲ, ಇಲ್ಲಾಂದ್ರೆ ಏನಕ್ಕೆ ಆಗ್ತಿತ್ತು? ಬಿಕಾಸ್ ನಾನು ಯಾವ ಅಭಿನಯ ಕೋರ್ಸ್ ಮಾಡಿಲ್ಲ, ಇವತ್ತವರೆಗೂ ಮಾಡಿಲ್ಲ, ಬರೀ ರಂಗಭೂಮಿ. ಅದಾದಮೇಲೆ ದಟ್ಸ್ ಅ ಡಿಫ್ರೆಂಟ್ ಸ್ಟೋರಿ. ನನ್ನ ಫ್ರೆಂಡು ರಂಗಭೂಮಿಗೆ ಜಾಯಿನ್ ಮಾಡಿಸಿದ್ದು. ಸೊ ಸಡನ್ನಾಗಿ ಹೆಂಗೆ ಬರೋಕ್ಕೆ ಸಾಧ್ಯ ನಿಮಗೆ? ಅವ್ರ ಕೃಪೆ ಅಷ್ಟೇ. ಸೊ ರಾಯರು ನನಗೆ ಅಲ್ಲಿಂದ ಒಂಥರ ಯು ಆರ್ ಡೆಸ್ಟೈನ್ ಟು ಬಿ ಇನ್ ದಿಸ್ ಫೀಲ್ಡ್ ಅವ್ರ ಮನದಟ್ಟು ಮಾಡಿಸಿದ್ದು. ಸೂಪರ್. ಒಂಥರ ಅದು ಮೈ ಗಾಡ್. ಸೊ ಎಸ್, ರೀಸೆಂಟ್ ಆಗಿ ಒಂದು ಹೊಸ ಅಧ್ಯಾಯ ಪ್ರೊಡ್ಯೂಸರ್ ರೋಲ್ನು ಸಹ ನೀವು ನಿಭಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಆ ಒಂದು ಪ್ರೊಡಕ್ಷನ್ ಇದಕ್ಕೂ ಸಹ ನೀವು ಕಾಲಿಟ್ರಿ. ಅದರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ನಾ ಪ್ರೊಡ್ಯೂಸ್ ಮಾಡಿದ್ದು ಒಂದು ಹಠಕ್ಕೆ ಬಿತ್ತು, ಚಾಲೆಂಜಿಗೆ ಬಿತ್ತು. ನಾನಿದು ಹೇಳಿದ್ರೆ ತುಂಬ ಒಂಥರ ಎಸ್ ನಿಮಗೆ ಏನಪ್ಪ ಹಿಂಗೆ ಮಾತಾಡ್ತಾರೆ, ಆರೋಗೆಂಟ್ ಅಂತ ತಿಳ್ಕೊಳ್ಳಿ, ವಾಟ್ ಎವರ್ ಇಟ್ ಇಸ್. ಬಟ್ ತುಂಬ ಜನಕ್ಕೆ ಉತ್ತರ ಕೊಡಬೇಕಿತ್ತು. ಅಂದರೆ ಇದು ದುರಹಂಕಾರದ ಮಾತಲ್ಲ, ಆದರೆ ಅನಿವಾರ್ಯತೆ. ನಿಮ್ಮ ಕೈಯಲ್ಲಿ ಏನ್ ಸಾಧಿಸಕ್ಕಾಗ್ಬಿಡತ್ತೆ, ನೀವು ಸಿನಿಮಾ ಮಾಡ್ಬಿಡ್ತೀರಾ? ನೀವೆಲ್ಲ ಸೀರಿಯಲ್ ಮಾಡ್ಕೊಂಡಿದ್ದವರು ಅಷ್ಟ್ ಮಾಡ್ಕೊಂಡಿರಿ, ನೀವು ಡ್ಯಾನ್ಸ್ ಮಾಡ್ಕೊಂಡಿದ್ದವರು ಅಷ್ಟ್ ಮಾಡ್ಕೊಂಡಿರಿ, ಸಿನಿಮಾ ಮಾಡ್ಬಿಡ್ತೀರಾ ನೀವು? ನಾನು ಅದಕ್ಕೆ ಸಿನಿಮಾ ಆಕ್ಟ್ ಮಾಡೋದು ಅಷ್ಟೇ ಅಲ್ಲ, ನಿರ್ಮಾಣನೂ ಮಾಡಿ ತೋರಿಸ್ತೀವಿ. ಈ ಹಠಕ್ಕೆ ಬಿದ್ದಿದ್ದು ಯಾವಾಗ ಅಂದ್ರೆ, ಇಲ್ಲೊಂದು ಹೊಡ್ತಾ ಬಿತ್ತು. ಯಾಕೆಂದ್ರೆ ಚೌಕಾಬಾರ ಆಗೋಕ್ಕೂ ಮುಂಚೆ ನಾವು ಬೇರೆ ಒಂದು ಸಿನಿಮಾ ಪ್ಲಾನ್ ಮಾಡಿದ್ವಿ. ಬೇರೆ ಪ್ರೊಡ್ಯೂಸರು ಇದ್ರು. ಅವಾಗ ತುಂಬಾ ಹಿಂದೆ ಅಂದ್ರೆ ಡಿಮಾನಿಟೈಸೇಷನ್ ಆಯ್ತು. ಆ ಪ್ರೊಡ್ಯೂಸರ್ಗೆ ಸ್ವಲ್ಪ ಹೊಡ್ತಾ ಬಿತ್ತು. ಅವರು ನಾನು ಮಾಡಲ್ಲ ಅಂತ ಹಿಂದೆ ಹೊಟ್ಟಿದ್ರು. ನಾವೆಲ್ಲ ಟೀಮ್ ರೆಡಿ ಆಗಿದ್ದೀವಿ ಸುಬ್ಬು, ನೀವು ಒಂದು ಸ್ಕ್ರೀನ್ ಪೇ ರೆಡಿ ಮಾಡಿ ನೀವು ಶೂಟಿಂಗ್ ಹೋಗ್ಬೇಕು. ಆ ಟೀಮ್ ಹೆಂಗಾಗ್ಬೇಡ, 6 ತಿಂಗಳು 8 ತಿಂಗಳು ನೀವು ಕೂತ್ಕೊಂಡು ಸ್ಕ್ರಿಪ್ಟ್ಗೆ ಲಿಟ್ರಲಿ ಯು ನೋ ಹೌ ವಿ ವರ್ಕ್. ನಾವೇನೋ ಸುಮ್ಮನೆ ಏನೋ ಮಾಡ್ಬಿಡಿ ಅಲ್ಲ. ಇಷ್ಟು ವರ್ಷದಿಂದ ಇದ್ದೀವಿ, ಚಿಕ್ಕ ವಯಸ್ಸಿಂದ ಇದ್ದೀವಿ, ನಮಗೆ ನಿರ್ಮಾಣದ ಪ್ರತಿಯೊಂದು ಹಂತನೂ ಗೊತ್ತಾಗ್ಬೇಕು. ಸೊ ಇದು ಅವರಿದ್ರು, ಅವ್ರ ಕೈ ಕೊಟ್ಟರು ಹೋದ್ರು, ದೆನ್ ವಾಟ್? ಸೊ ಬೇಡ, ಯಾಕೋ ಇದು ಸರಿ ಹೋಗ್ತಿಲ್ಲ ಅಂದ್ರೆ ಸುಮ್ಮನೆ ಬಿಟ್ವಿ. ನಾವು ನಮ್ಮ ಇದ್ರಲ್ಲಿ ಬ್ಯುಸಿ ಆದ್ವಿ. ಆಮೇಲೆ ಈ ಚೌಕಾಬಾರದ್ದು ವಿಕ್ರಮ್ಗೆ ಅವ್ರು ಎತ್ತಾಡ್ಸಿದ ಆಂಟಿ ಅವರು ಒಂದು ಸೀರಿಯಲ್ ಮಾಡಬೇಕು ಅಂತಂದ್ರು. ನಾವು ಅದು ನಾವೆಲ್, ಅದು ಬೇಸಿಕಲಿ ಅದನ್ನು ಓದ್ಬಿಟ್ಟು ನಾವು ಇದನ್ನ ಸಿನಿಮಾ ಮಾಡೋಣ ಅಂತ ಹೇಳಿ ಅವರು ಓಕೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ನನ್ನ ಸಿನಿಮಾಗೆ. ಆಯ್ತು, ಓಕೆ ಫೈನ್. ನೋಡಿದ್ರೆ ಆ ಆಂಟಿ ಸಡನ್ ಆಗಿ ಮನೆಗೆ ಕರೆದು, ಇಲ್ಲಮ್ಮ ನನಗೆ ಕಷ್ಟ ಆಗತ್ತೆ,
ಅದು ಅಷ್ಟೇ, ನಾವಿನ್ನು ಶೂಟಿಂಗ್ ಹೋಗ್ಬೇಕು, ಅವಾಗ ಈ ಮಾತಂತಾರೆ. ನಾನು ಐ ಡಿಸೈಡೆಡ್, ಒಂದ್ಸಲ ನಮ್ಗಿದು ಹೊಡ್ತಾ ಬಿದ್ದಿದೆ, ಇನ್ನೊಂದ್ಸಲ ದ ಟೀಮ್ ಅವ್ರ ಪಾಪ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಐ ಡೋಂಟ್ ವಾಂಟ್ ದೆಮ್. ಸೊ ಏನ್ ಮಾಡೋಣ ವಿಕ್ರಮ್, ಏನ್ ಮಾಡೋಣ? ಕೊನೆಗೆ ನಾನು ವಿಕ್ರಮು ನಮ್ಮ ಸೇವಿಂಗ್ಸ್ ಅಲ್ಲಿ ಎಷ್ಟು ಏನೇನ್ ಸಾಧ್ಯನೋ ಎಲ್ಲಾನು ಬಿಡಿ, ಅದ್ದಿಯೇ ಎಲ್ಲೆಲ್ಲಿಂದ ತೆಗ್ದಿದೀವಿ ಗೊತ್ತಿಲ್ಲ, ಅಂದ್ರೆ ಸಾಕಷ್ಟು ಸೇವ್ ಮಾಡಿದೀವಿ ಅಂತಲ್ಲ. ಬಟ್ ನಮಗದು ಬೀಯಿಂಗ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ್ರಿಗೆ ವಿತೌಟ್ ಎನಿ ಗಾಡ್ ಫಾದರ್ ಸಪೋರ್ಟ್ ಕಷ್ಟಪಟ್ಟು ನಾವು ಬಂದಿರೋಂಥದ್ದು, ಈಗಲೂ ಕಷ್ಟಪಡ್ತೇವೆ ಇಂಡಸ್ಟ್ರಿಗೆ, ಇಲ್ಲ ಅಂತ ನಾ ಹೇಳ್ತಿಲ್ಲ. ಸೊ ಅದನ್ನ ಸೇವ್ ಮಾಡಿರೋಂಥ ದುಡ್ಡು, ಬಟ್ ಸಾಕಾಗಲ್ಲ. ಸಿ ಇಟ್ ಇಸ್ ನಾಟ್, ನಾವೇನ್ ಕ್ರೋಸ್ ಟುಗೆದರ್ ಸುರಿದಿಲ್ಲ, ಆದ್ರೆ ಬಟ್ ಸ್ಟಿಲ್ ಒಂದ್ ಒಳ್ಳೆ ಸಬ್ಜೆಕ್ಟ್, ಒಂದ್ ಒಳ್ಳೆ ಟೆಕ್ನಿಕಲ್ ನೀವು ಸಪೋರ್ಟ್ ಆಗಿರೋಂಥದ್ದು, ಯಾವ್ದೋ ಏನೋ ಒಂದು ಕ್ಯಾಮ್ರಾ ಇಟ್ಕೊಂಡು ಅದಕ್ಕೂ ಕಲ್ಲಕ್ಕಕ್ಕೆ ಬಂದ್ರು ಸುಬ್ಬು. ಎಸ್, ವೆರಿ ಕ್ಲೋಸ್ ಒನ್ಸ್. ಫರ್ಗೆಟ್ ಅಬೌಟ್ ಬೇರೆ ಯಾರೋ ಮೂರನೇ ವ್ಯಕ್ತಿ, ನಿಮ್ ಹತ್ರದವರೇ ಸುಮ್ಮನೆ ಬೇರೆಯವ್ರು ಬಂದು ಯಾಕೆ ಬ್ಯಾಕ್ ಸ್ಟೆಪ್ ಮಾಡ್ತಾರೆ ಅಂತ ಗೊತ್ತಿರೋರೇ ಮಾಡೋದು. ಯಾಕೆಂದ್ರೆ ನಿಮ್ಮ ಏಳಿಗೆ ಸಹಿಸ್ಕೊಳಕ್ ಆಗಲ್ವಲ್ಲ, ನೆಗೆಟಿವ್ ಆಗಿ ಮಾತಾಡೋದು, ನೀವ್ ಎಲ್ಲಿ ಮುಂದುವರೆದು ಬಿಡ್ತೀರೋ. ಸಿ ಇದೆಲ್ಲ ನನಗೇನ್ ಅನ್ನಿಸ್ತು, ಇವ್ರು ಹಿಂಗ್ ಹೇಳ್ತಿದಾರಾ, ಐ ಹ್ಯಾವ್ ಟು ಡೂ ಇಟ್. ನನಗ್ ಗೊತ್ತಿಲ್ಲ ಇವಾಗ ಹೆಂಗ್ ದುಡ್ಡು ತರ್ತೀವೋ. ಸೊ ಇಂಥ ತಮ್ಮ ಹೊತ್ತಲ್ಲಿ ಐ ನೀಡ್ ಟು ಥ್ಯಾಂಕ್ ನಮ್ಮ ಕೆಲವು ಫ್ರೆಂಡ್ಸ್ ಹೆಲ್ಪ್ ಮಾಡಿದ್ರು. ಸಣ್ಣ ಪುಟ್ಟದ ಅಮೌಂಟ್, ನಮ್ದು 90% ಶೇರ್ ಆದ್ರೆ ಇನ್ನು 10% ಶೇರು ನಮ್ಮ ಫ್ರೆಂಡ್ಸ್, ನಮ್ಮ ವೆಲ್ ವಿಷರ್. ಡೂ ಇಟ್. ಅಂದ್ರೆ ಅವ್ರು ಯಾರು ನಮಗ್ ಕ್ಲೋಸ್ ಅಲ್ಲ, ಬಟ್ ಸ್ಟಿಲ್ ಯಾಕೆ ನಮ್ಮನ್ನ ನಂಬಿ ಕೊಟ್ಟಿದ್ದು. ಎಸ್, ನೀವಿಬ್ರು ಏನೋ ಮಾಡ್ತಾ ಇದ್ದೀರಾ, ನಂಬಿಕೆ ಇದೆ, ಮಾಡಿ, ನಿಮ್ಗೆ ಆದಾಗ ಕೊಡಿ ಆ 10%, ಪರವಾಗಿಲ್ಲ. ಈ ತರ ಮಾಡಿದಾಗ ದೆನ್ ವಿ ಥಾಟ್, ಬೇರೆ ಯಾರೋ ಯಾಕೆ, ನಮ್ ಬ್ಯಾನರೇ ಶುರು ಮಾಡೋಣ. ದಿಸ್ ಇಸ್ ನಾಟ್ ದಿಸ್, ಇವಾಗ ಶುರು ಜರ್ನಿ ಚೌಕಾಬಾರ. ಸೊ ಚೌಕಾಬಾರ ನಮ್ಗೆ ನಿರ್ಮಾಣಕ್ಕೆ ನಮ್ಗೆ ಹೋಮ್ವರ್ಕ್ ಹೆಂಗಿರುತ್ತೆ ತಿಳ್ಕೊಳ್ಳೋದು ಬೇರೆ. ಒಂದ್ಸಲ ನೀವು ನಿರ್ಮಾಣಕ್ಕೆ ಇಳಿದಾಗ ಲಾಡ್ ಆಫ್ ಥಿಂಗ್ಸ್, ಅಯ್ಯೋ ಒಂದೊಂದಲ್ಲ. ನಾವ್ ಕೋವಿಡ್ ಬಂತು, ಸಾಂಗ್ ಶೂಟಿಂಗ್ ನಿಂತೋಯ್ತು, ಅವಾಗ ಸಿನಿಮಾಗಳೇ ನಿಂತೋಗಿತ್ತು. ಸ್ವಲ್ಪ ಯಾರು ಧೈರ್ಯ ತಗೊಳ್ಳಿಲ್ಲ, ನಾನ್ ಹೋಗೋಣ, ಬಂಡ ಧೈರ್ಯ. ನಾನೊಂದ್ ಸ್ವಲ್ಪ ಲೂಸ್ ಆ ವಿಷಯದಲ್ಲಿ, ಬಂಡ ಧೈರ್ಯ ತುಂಬಾ ಮಾಡ್ತಿದ್ವಿ. 16 ಜನ ಅಷ್ಟೇ, ಒಬ್ರು ಎಕ್ಸ್ಟ್ರಾ ಬಂದ್ರು ಸಾಂಗ್ ಶೂಟಿಂಗ್ ಮಾಡಕ್ ಪರ್ಮಿಷನ್ ಕೊಡಲ್ಲ, ದಾಂಡೇಲಿ ಫಾರೆಸ್ಟ್ ಅಂದ್ರು. ಈಗ ಟಾಕಿ ಪೋರ್ಷನ್ಸ್ ಮಾಡಕ್ಕೆ ದಿನಕ್ಕೆ ಸ್ಮಾಲ್ ಬಜೆಟ್ ಸಿನಿಮಾ ಅಂದ್ರೆ ಒಂದು 70-75 ಜನ ಇರ್ತೀವಿ. ಸಾಂಗ್ ಶೂಟಿಂಗ್ 16 ಜನದಲ್ಲಿ ಏನ್ ಮಾಡ್ತೀರಾ? ನಮ್ ಟೀಮ್ ಒಂದೇ ಕೇಳ್ದೆ, ಅಸಿಸ್ಟೆಂಟ್ಸ್ ಎಲ್ಲ ಕಟ್ಟು, ಚೀಫ್ ಬರ್ತೀರಾ ಬನ್ನಿ, ಕ್ಯಾಮ್ರಾಗ್ ಮಾತ್ರ ಅಫ್ಕೋರ್ಸ್ ಬೇಕೇ ಬೇಕು ಅಸಿಸ್ಟೆಂಟು. ಎಸ್, ಬಿಟ್ರೆ ನನ್ ಲಗೇಜ್ ನಾನು ಎತ್ಕೊಂಡು ಹೋಗಿದ್ದೀನಿ, ಡೈರೆಕ್ಟರ್ ಅವ್ರ ಲಗೇಜ್, ಕ್ಯಾಮ್ರಾಮನ್ ಅವ್ರ ಲಗೇಜ್ ಅವ್ರು ಎತ್ಕೊಂಡು ಹೋಗಿ ದಾಂಡೇಲಿ ಶೂಟಿಂಗ್ ಮಾಡಿ ಅದನ್ನೂ ನಿಲ್ಸೋದಕ್ಕೆ ಒಬ್ರು ಬೃಹಸ್ಪತಿ ಹೇಳಿದ್ರು. ನಾನು ಈ ಮಾತು ಅನ್ಬಾರ್ದು, ನಾನು ಅದೇ ಅಂದೆ. ಹೌದಾ, ಸರಿ, ನಿಮಗ್ ತಾಕತ್ತಿದ್ರೆ ಬಂದು ಶೂಟಿಂಗ್ ನಿಲ್ಸಿ ಅಂದೆ. ಅಂದ್ರೆ ಇದೆಲ್ಲವೂ ಯಾಕೆ ಈ ಮಾತುಗಳು ಬರುತ್ತೆ ಅಂದ್ರೆ, ಹೊಡೆತಾ ಹಂಗೆ ತಿಂದಿರ್ತೀವಿ. ನನಗ್ ಮುಂದೆ ಬಂದಿದ್ದು, ನೀವ್ ಅಂದ್ರಲ್ಲ ಇಷ್ಟು ಜನಕ್ಕೆ ಅನ್ನ ಹಾಕಿದ್ರಿ, ಅದೆಲ್ಲ ಇವತ್ತಿಗೂ ಗೊತ್ತಾ. ನಮ್ಮ ಮನೆಗೆ ಯಾರೇ ಬರ್ಲಿ, ನಮ್ ರಿಹರ್ಸಲ್ ಇರ್ಬೋದು, ನಾಟಕದ ರಿಹರ್ಸಲ್, ನಾವ್ ಇನ್ಸ್ಪೈಟ್ ಆಫ್ ವಿ ಆರ್ ದೇರ್ ಆರ್ ನಾಟ್, ಮನೆಯಲ್ಲಿ ಕ್ಲಾಸಸ್ ಇರ್ಬೋದು, ರಿಹರ್ಸಲ್ಸ್ ನಡೆಯತ್ತಲ್ಲ, ಊಟ ತಿಂಡಿ ವಿಷಯದಲ್ಲಿ ಮಾತ್ರ ನೋ ಕಾಂಪ್ರಮೈಸ್. ಗ್ರೇಟ್. ನಾನು ಊಟನೂ ಅಷ್ಟೇ ಗೊತ್ತಾ, ಫ್ರೆಶ್ ಆಗಿ ಅಲ್ಲೇ ಮಾಡಿಸ್ತಿದ್ವಿ, ಹೊಟ್ಟೆ ತುಂಬೋ ಅಷ್ಟು, ಎಲ್ಲೂ ಏನು ಕಾಂಪ್ರಮೈಸ್ ಇಲ್ಲ. ಗ್ರೇಟ್. ಎರಡೇ ವಿಷಯ ಐ ಡೋಂಟ್ ವಾಂಟ್ ಟು ಕಾಂಪ್ರಮೈಸ್. ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್, ಕ್ಯಾಮ್ರಾಮನ್ ಏನ್ ಕೇಳ್ತಾ ಇದ್ರು, ಎವ್ರಿಥಿಂಗ್. ಬಿಟ್ರೆ ಪ್ರೊಡಕ್ಷನ್ ವಿಷಯದಲ್ಲಿ ಊಟ ತಿಂಡಿ, ಪೇಮೆಂಟ್ ಎಲ್ಲ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಸ್ವಲ್ಪ ಫಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿಗೆ ಮಾಡಿದ್ರೆ ಪಾಪ ಎಲ್ಲರೂ ಹೆಲ್ಪ್ ಮಾಡಿದ್ರು. ಸೊ ಈಗ ನಮಗೆ ನಿರ್ಮಾಣ, ಎಸ್ ವಿ ಕ್ಯಾನ್ ಡೂ ಇಟ್. ಬೇರೆ ಬೇರೆ ಆಯಾಮಗಳು ಗೊತ್ತಾಯ್ತು. ಸೊ ಈಗ ಇನ್ನೂ ಒಂಥರ ಹುಮ್ಮಸ್ ಬಂದಿದೆ. ವಿ ವಿಲ್ ಡೂ ಇಟ್. ನೆಕ್ಸ್ಟ್ ಮಾಡ್ತೀವಿ. ಸೂಪರ್, ಆಲ್ ದಿ ವೆರಿ ಬೆಸ್ಟ್ ಫಾರ್ ದಟ್. ಇನ್ನು ಇಂಡಸ್ಟ್ರಿ ಅಂತ ಅಂದರೆ ಬೀಟ್ ಆನ್ ಸ್ಕ್ರೀನ್ ಆರ್ ಆಫ್ ಸ್ಕ್ರೀನ್ ಫಿಟ್ ಆಗಿರೋದು ತುಂಬಾ ಇಂಪಾರ್ಟೆಂಟ್. ಸೊ ಸುಮಾರು ಜನ ಏಜ್ ಆಗ್ತಾ ಹೆಂಗೆಂಗೋ ಆಗೋಗ್ತಾರೆ. ಬಟ್ ನಮ್ಮ ನಮಿತಾ ರಾವ್ ಮ್ಯಾಮ್ ಅವ್ರು ಮಾತ್ರ ಏಜ್ ಆಗ್ತಾ ಹೆಂಗಾಗೇ ಇದ್ದಾರೆ, ಹೆಂಗೆಂಗೋ ಆಗಿಲ್ಲ. ಸೊ ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನೋ. ಆಮೇಲೆ ನಾನು ನಿಮ್ದು ಇನ್ನೊಂದು ಪಾಡ್ಕಾಸ್ಟ್ ನೋಡಿದ, ಒಂದು ಪಾಡ್ಕಾಸ್ಟಲ್ಲೂ ಸಹ ನೀವು ಹೇಳ್ತೀರಾ ನೇಚರ್ಗೆ ಎಷ್ಟು ಹತ್ತಿರ ಆಗಿರ್ತೀವೋ ಅಷ್ಟು ಹೆಂಗಾಗಿರ್ತೀವಿ ಅಂತ. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ನೇಚರ್ಗೆ ಎಷ್ಟು ಹತ್ತಿರ ಇರ್ತೀವೋ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದು ನೀವು ಒಂದು ಅಫ್ಕೋರ್ಸ್ ನಮಗೆ ಬರಬೇಕು, ಇದು ಯಾರು ಹೇಳಿ ಮಾಡಿಸೋ ಅಂತಲ್ಲ.
ಅಂದರೆ ಇದು ನನಗೆ ಅನಿಸಿದ್ದು. ನನಗೆ ಯಾರು ಫೋರ್ಸ್ಫುಲ್ಲಿ ನೀನು ಇದನ್ನೇ ತಿನ್ನಬೇಕು, ನೀನು ಹೀಗೆ ವರ್ಕೌಟ್ ಮಾಡಬೇಕು, ಯಾರೂ ಇಲ್ಲ. ನನಗೆ ಎಸ್ ಐ ವಾಂಟ್ ಟು ನಾವು ಎಷ್ಟೆಲ್ಲ ಮಾಡಿದ್ರೂ ಕೆಲವು ಸಲ ಏನೋ ಎಡವಟ್ಟಾಗುತ್ತೆ. ಇನ್ನು ಏನು ಮಾಡ್ದೇನೆ ಹೋದ್ರೆ ವಾಟ್ ಇಸ್ ದ ಪಾಯಿಂಟ್ ಎಕ್ಸಾಕ್ಟ್ಲಿ ಅಂದ್ಬಿಡ್ತಾರೆ ಕೆಲವರು. ಇರೋದು ಒಂದು ಲೈಫು, ಚೆನ್ನಾಗಿ ತಿನ್ಬಿಡೋಣ ಮಜಾ ಮಾಡೋಣ. ನಾನು ಅನ್ನೋದು ಇರೋದು ಒಂದು ಲೈಫು, ಸರಿಯಾಗಿ ಕರೆಕ್ಟಾಗಿ ನೋಡ್ಕೊಂಡಿದ್ದು ಸಾಧನೆ ಮಾಡೋಣ. ಬಿಕಾಸ್ ನನ್ನ ಗುರಿ ಸಾಧನೆ ಸಾಧನೆ ಸಾಧನೆ. ಅದು ಬಿಟ್ಟು ನನಗಿನ್ನೇನು ಅನ್ಸಲ್ಲ. ಕಣ್ಣು ಮುಂದೆ ಬರೋದು ಬರೀ ಅದೇನೆ. ನನ್ನ ನಟನೆ, ನೃತ್ಯ, ಸಂಗೀತ, ನನ್ನ ವರ್ಕ್ಶಾಪ್ಸ್ ಇರ್ಬೋದು, ರಂಗಭೂಮಿ ಇರ್ಬೋದು, ಈಗ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ, ನಿರ್ಮಾಣದ ದೊಡ್ಡ ಜವಾಬ್ದಾರಿ ಹೊತ್ತಿರೋವಂಥದ್ದು, ಒಳ್ಳೆ ಚಿತ್ರಗಳನ್ನ ಮಾಡಬೇಕು. ಇದು ಎಲ್ಲದಕ್ಕೂ ಬೇಕಾಗಿರೋದು ನಾವು ನೇಚರ್ ಜೊತೆ ಹತ್ರ ಇರೋವಂಥದ್ದು ಮತ್ತು ಡಿಸಿಪ್ಲಿನ್. ಅದು ನಮಗೆ ನಾವೇ ಮಾಡ್ಕೋಬೇಕು, ಯಾರೂ ಹೇಳಿ ಮಾಡ್ಸೋಕ್ಕಾಗಲ್ಲ. ಈಗ ನಾನು ಐ ಆಮ್ ಅ ಪ್ಯೂರ್ ವೆಜ್. ಸೊ ನಾನು ಹೊರ ದೇಶದಲ್ಲಿ ಹೋದ್ರೂ ಇವತ್ತಿಗೂ ಪ್ಯೂರ್ ವೆಜ್, ಲೈಫ್ ಲಾಂಗು ಪ್ಯೂರ್ ವೆಜ್. ಯಾಕೆ ಅಂದರೆ ನನ್ನ ಅಪಟೈಟ್ ಇರೋದೇ ಸ್ವಲ್ಪ, ಹುಟ್ಟಿದಾಗಿಂದ, ನಾಟ್ ನಾವು, ಹುಟ್ಟಿದಾಗಿಂದ ಸ್ವಲ್ಪ ಅಪಟೈಟ್ ಇರೋದು. ಸೊ ನನಗೆ ಈಗ ಹೊರ ದೇಶದಲ್ಲಿ ಹೋದಾಗ ಎಲ್ಲೋ ಬರೀ ವೆಜ್ಜೇ ಸಿಗಲ್ಲ, ಬಟ್ ಈಗೆಲ್ಲ ಕಡೆ ಸಿಗುತ್ತೆ. ಸಮ್ ಪ್ಲೇಸಸ್, ರಿಮೋಟ್ ಪ್ಲೇಸಸ್ ಎಲ್ಲೋ ಸಿಗಲ್ಲ. ನಾನು ಐ ವಿಲ್ ಸರ್ವೈವ್ ಒಂದು ಬಾಳೆಹಣ್ಣು ಆ್ಯಂಡ್ ಮಜ್ಜಿಗೆ ಅಥವಾ ಹಾಲು, ಸ್ಟಮಕ್ ಇಸ್ ಫುಲ್. ದಿನದಲ್ಲಿ ಒಂದೇ ಸಲ ನಾನು ಫುಲ್ ಮೀಲ್ ಅಂತ ಮಾಡೋದು. ಸೊ ಸ್ಪೀಕಿಂಗ್ ಆಫ್ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ಮ್ಯಾಮ್? ಬೆಳಗ್ಗೆ 5:30 ನಾನು ಹೇಳೋದು. ಸೊ 6 to 8 ವರ್ಕೌಟ್ ಮಾಡ್ತೀನಿ. ಅಂದರೆ ನಾನು ಜಿಮ್ಗೆ ಹೋಗಲ್ಲ, ಮನೆಯಲ್ಲೇ ಯೋಗ, ಮೆಡಿಟೇಷನ್, ಧ್ಯಾನ. ಯಾವ ಥರ ಅಂದರೆ ಈಗ 108 ಬಾರಿ ಧ್ಯಾನ ಮಾಡುವಂಥದ್ದು, ಆಮೇಲೆ ಸ್ಕಿಪ್ಪಿಂಗ್, ಸ್ಟ್ರೆಚಸ್ ಆ್ಯಂಡ್ ಸೈಕ್ಲಿಂಗ್. ಇದಿಷ್ಟು ನಾನು ಮುಗಿಸೋಷ್ಟು 2 hours ಆಗುತ್ತೆ. ಅದಾದ ನಂತರ ಬೈ 8:15 ದಟ್ ಈಸ್ ಆಲ್ಸೋ ಟೈಮಿಂಗ್. ನನಗೆ ಎಲ್ಲೂ ಟೈಮಿಂಗ್ ಇದಾಗಲ್ಲ. ಮ್ಯಾಕ್ಸಿಮಮ್ ಆದಷ್ಟು 8:15 ಅವ್ರು ವಿತಿನ್ 8:30 ಒಂದು ಶುಂಠಿ, ಲವಂಗ ಚೆನ್ನಾಗಿ ಕುದಿಸಿ, ಆಮೇಲೆ ಟೀ, ಬೆಲ್ಲದ ಟೀ. ಸಕ್ಕರೆಗೂ ನನಗೂ ಬಹಳ ದೂರ, ಯಾಕೆಂದರೆ ನನಗೆ ತುಂಬ ಸ್ವೀಟ್ ಅನಿಸುತ್ತೆ. ಸೊ ಬೆಲ್ಲದ ಟೀ. ಸೊ ಅದಾದಮೇಲೆ ಬೈ 9:30, 9:45 ಬ್ರೇಕ್ಫಾಸ್ಟ್ ಏನು ಅಂದರೆ ನಂದು 1/4 ಲೀಟರ್ ಹಾಲಿಗೆ ರಾಗಿ ಹುರಿ ಹಿಟ್ಟು 1 4 ಸ್ಪೂನ್, ಅದಕ್ಕೆ ಸಕ್ಕರೆ ಬೆಲ್ಲ ಏನೂ ಇಲ್ಲ, ಜಸ್ಟ್ ಸ್ಟಿರ್ ದಟ್, ಡ್ರಿಂಕ್ ಇಟ್. ಆ್ಯಂಡ್ 12:30, 1 ಒಳಗಡೆ 1 ಪ್ರಾಪರ್ ಫುಲ್ ಮೀಲ್, ರೈಸ್, ಚಪಾತಿ, ಎನಿಥಿಂಗ್ ಬಟ್ ವೆಜ್. ಯು ಡೋಂಟ್ ಬಿಲೀವ್, ನಗಬೇಡಿ, ನಾನು ಬೆಳ್ಳುಳ್ಳಿನೂ ಇಷ್ಟು ತಿನ್ನಲ್ಲ. ಅಲ್ಲ, ಅದು ಒಳ್ಳೇದು ದೇಹಕ್ಕೆ, ಬಟ್ ನನಗೆ ಹಾಂ ಅಭ್ಯಾಸ. ಸೊ ಅದು ಬಿಟ್ಟರೆ ಮನೇಲಿದ್ದರೆ ಐ ವಿಲ್ ರೆಸ್ಟ್ ಫಾರ್ ಅ ವೈಲ್ 1 hour. ಬಿಕಾಸ್ ಬೆಳಗ್ಗೆ 5:30 ಎದ್ದು ವರ್ಕೌಟ್ ಮಾಡ್ತೀನಿ. 1 hour ಐ ವಾಂಟ್ ಟು ಸ್ಲೀಪ್ ಫಾರ್ 1 hour. ಆ ಮೊಮೆಂಟಲ್ಲಿ ನೋ ಫೋನ್, ನಥಿಂಗ್, ಅಷ್ಟೇ. ಬೆಳಗ್ಗೆ ವರ್ಕೌಟ್ ಮಾಡಬೇಕಾದ್ರೂ ನಾನು ಯಾರ ಹತ್ರನೂ ಮಾತಾಡಲ್ಲ. ಬೆಳಗ್ಗೆ ಒಂಥರ ಅವತ್ತಿನ ದಿನ, ಈಗ ಸೋಮವಾರ ಅಂತಂದರೆ ಶಿವನ ಸಾಂಗ್ಸಿಂದ ಶುರು ಮಾಡ್ತೀನಿ. ಅದಾದಮೇಲೆ ಸುಪ್ರಭಾತ, ವಿಷ್ಣು ಸಹಸ್ರನಾಮ, ಅದಾದಮೇಲೆ ಇಂಗ್ಲೀಷ್ ಮ್ಯೂಸಿಕ್. ಸೊ ಐ ಲವ್ ದಟ್ ಆಲ್ಸೋ. ಸೊ ಎಲ್ಲ ಜಾನ್ರೆ ಇಷ್ಟ ನನಗೆ ಹಾಡೋದಕ್ಕೆ ಪ್ಲಸ್ ಕೇಳೋಕ್ಕೆ. ಸೊ ಅದು ಮುಗಿಸ್ಕೊಂಡು ಬೈ ದ ವೇ ಕಮಿಂಗ್ ಬ್ಯಾಕ್ ಟು 4:30 ಹಾಗೆ ಮನೇಲಿದ್ರೆ ಒಂದು ಚೂರು ಏಲಕ್ಕಿ ಹಾಕಿ ಸ್ವಲ್ಪ ಎಷ್ಟು ಟೀ, 20 ml 20 ml ಇಷ್ಟ. ರೈಟ್. ರಾತ್ರಿ either 1 ಚಪಾತಿ, ಅಂದರೆ ಬೈ 7:30, ನಾಟ್ ಬಿಫೋರ್, ಐ ಮೀನ್ ಆಫ್ಟರ್ ದ್ಯಾಟ್ 7:30 1 ಚಪಾತಿ ಅಥವಾ ಬೇಯಿಸಿದ ತರಕಾರಿಗಳು. ಇದು ಮಂಡೇ ಟು ಸ್ಯಾಟರ್ಡೆ ನನ್ನ ರುಟೀನ್. ಇಲ್ಲಿದ್ರು ಅಷ್ಟೇ, ಹೊರದೇಶದಲ್ಲಿದ್ರು ಅಷ್ಟೇ. ಭಾನುವಾರ ಮಾತ್ರ ನೋ ಎಕ್ಸಸೈಸ್, 3 ಹೊತ್ತು ತಿಂತೀನಿ.